ಮತ್ತು ಬೆಳ್ಳಿ ಬೆಲೆಗಳ ಏರಿಕೆ ಇಂದು ಕೂಡ ಮುಂದುವರೆದಿದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರೋ ಚಿನ್ನದ ದರ ಖರೀದಿದಾರರ ಕನಸಿಗೆ ತಣ್ಣೀರೆರ್ಚಿದೆ. ಮದುವೆ, ಹಬ್ಬಗಳು ಹಾಗೂ ವೈಯಕ್ತಿಕ ಅಗತ್ಯಗಳಿಗಾಗಿ ಚಿನ್ನ ಖರೀದಿಸಲು ಕಾಯ್ತಿದ್ದವರಿಗೆ ಈ ಬೆಲೆ ಏರಿಕೆ ನಿರಾಸೆ ಮೂಡಿಸಿದೆ. ಯಾಕಂತೀರಾ? ಇವತ್ತಿನ ಚಿನ್ನ ಬೆಳ್ಳಿಯ ಬೆಲೆ ಕೇಳಿದ್ರೆ ಹಾಗಿದೆ. ಇಂದು ಗುರುವಾರ ಚಿನ್ನದ ಬೆಲೆ ಗ್ರಾಂಗೆ 30 ರು ಹೆಚ್ಚಿದ್ರೆ ಬೆಳ್ಳಿ ಬೆಲೆಯಲ್ಲಿ 3 ರುಗಳಷ್ಟು ಭರ್ಜರಿ ಹೆಚ್ಚಳ ಆಗಿದೆ. ವಿದೇಶಗಳಲ್ಲೂ ಹೆಚ್ಚಿನ ಕಡೆ ಚಿನ್ನದ ಬೆಲೆ ಅಲ್ಪ ಏರಿಕೆ ಆಗಿದೆ. ಬೆಳ್ಳಿ ಬೆಲೆಯಂತೂ ಮತ್ತೆ ಹೊಸ ದಾಖಲೆ ಬರೆದಿದೆ. ಬೆಂಗಳೂರಿನಲ್ಲಿ ಬೆಳ್ಳಿ ಬೆಲೆ 210 ರುಗಳ ಮೈಲಿಗಲ್ಲು ದಾಟಿದೆ. ಭಾರತದಲ್ಲಿ ಚಿನ್ನದ ಬೆಲೆ ಸದ್ಯ 22 ಕ್ಯಾರೆಟ್ 10 ಗ್ರಾಂಗೆ 1,23,600 ರೂಪಾಯಿ ಆಗಿದೆ. ಅಂದ್ರೆ ನಿನ್ನೆಗಿಂತ 300 ರೂಪಾಯಿ ಹೆಚ್ಚಾಗಿದೆ. 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 1,34,840 ರೂಪಾಯಿ ಆಗಿದೆ. ನಿನ್ನೆಗಿಂತ 330 ರೂಪಾಯಿ ಏರಿಕೆಯಾಗಿದೆ. ಅಂದ್ರೆ 100 ಗ್ರಾಂಗೆ ನಿನ್ನೆಗಿಂತ ಇವತ್ತು 3,300 ರೂಪಾಯಿ ಹೆಚ್ಚಾದಂತಾಯ್ತು. ಇನ್ನು 100 ಗ್ರಾಂ ಬೆಳ್ಳಿ ಬೆಲೆ 21,100 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 13,484, 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 12,360, 18 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 10,113 ರೂಪಾಯಿ ಇದೆ. ಇನ್ನು ಬೆಳ್ಳಿ ಬೆಲೆ 1 ಗ್ರಾಂಗೆ 211 ರೂಪಾಯಿ ಆಗಿದೆ. ವಿವಿಧ ನಗರಗಳಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಗೊತ್ತಾ? ಬೆಂಗಳೂರು 12,360 ರೂಪಾಯಿ 1 ಗ್ರಾಂಗೆ, ಚೆನ್ನೈ 12,440 ರೂಪಾಯಿ, ಮುಂಬೈ 12,360, ದೆಹಲಿ 12,375, ಕೋಲ್ಕತ್ತಾ ಮತ್ತು ಕೇರಳದಲ್ಲಿ 1 ಗ್ರಾಂಗೆ 12,360, ಅಹಮದಾಬಾದ್ 12,365, ಜೈಪುರ್ ಮತ್ತು ಲಕ್ನೋದಲ್ಲಿ 1 ಗ್ರಾಂ ಚಿನ್ನಕ್ಕೆ 12,375 ರೂಪಾಯಿ. ಇನ್ನ ಮುಂದಿನ ವರ್ಷದಲ್ಲಿ ಮತ್ತಷ್ಟು ಏರಿಕೆಯಾಗುತ್ತಾ ಚಿನ್ನ ಅನ್ನೋದಾದ್ರೆ ಹಾಗೆ ಆಗತ್ತೆ. ಪ್ರಪಂಚದಾದ್ಯಂತ ಸರ್ಕಾರಗಳು ಮಾಡಿಕೊಂಡಿರುವ ವಿಪರೀತ ಸಾಲದಿಂದಾಗಿ ಚಿನ್ನದ ಬೆಲೆ ಇನ್ನಷ್ಟು ಏರಲಿದೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಸಿಇಒ ಡೇವಿಡ್ ಟೈಟ್ ಇದನ್ನ ಹೇಳಿದ್ದಾರೆ. ಇನ್ನ 2026ರ ಹೊತ್ತಿಗೆ ಬಂಗಾರದ ಬೆಲೆ ಊಹಿಸಲು ಆಗದಷ್ಟು ಹೆಚ್ಚಾಗುತ್ತದೆ ಅಂತ ಖಚಿತವಾಗಿ ಹೇಳಿದ್ದಾರೆ. ಚೀನಾ ದೇಶದಲ್ಲಿ ಚಿನ್ನದ ಮೇಲಿನ ನಿಯಮಗಳನ್ನ ಸಡಿಲ ಮಾಡಿರುವ ಕಾರಣ ಬೆಲೆ ಅತಿಯಾಗಿ ಏರಲಿದೆ. ಪ್ರಪಂಚದ ಹಲವು ದೇಶಗಳ ಕರೆನ್ಸಿ ಮೌಲ್ಯ ಕುಸಿತ ಕಾಣಿಸ್ತಿದೆ. ಇದರ ಜೊತೆಗೆ ಯುದ್ಧದ ಭೀತಿಯೂ ಇರೋದ್ರಿಂದ ಜನರು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಿರೋದು ಚಿನ್ನದ ಬೆಲೆ ಹೆಚ್ಚಳಕ್ಕೆ ಕಾರಣ ಎಂದು ಹೇಳಲಾಗ್ತಿದೆ.